ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ಗೋಬಿ ಮಾಡತ್ತೀವಿ. ಗೋಬಿ ಮಾಡಕ್ಕೆ ಏನೇನು ಬೇಕೋ ಬರ್ರಿ ತೋರಿಸ್ತೀನಿ. 2 ಫ್ಲವರ್ ತೊಗೊಂಡೀನಿ ರೀ. ಇದಕ್ಕೆ ಸಣ್ಣ ಸಣ್ಣ ಪೀಸ ಕಟ್ ಮಾಡ್ಕೊತೀನಿ ರೀ. ಈಗ ನೋಡ್ರಿ ಕಟ್ ಮಾಡೋದು ಎಲ್ಲ ಕಂಪ್ಲೀಟ್ ಆಯ್ತು. ಒಂದು ಬೋಗಣಿ ಒಳಗೆ ನೀರು ಕಾಸ್ಕೊಳಕತ್ತೀನಿ. ನೀರು ಕಾಸ್ಕೊಂಡು ಅವೆಲ್ಲ ಕಟ್ ಮಾಡಿದ ಗೋಬಿ ಇದ್ರೊಳಗೆ ಹಾಕೋತೀನಿ. ಗೋಬಿ ಮಾಡಕ್ಕೆ ಸ್ವಲ್ಪ ಟೈಮ್ ಹೋಗ್ತೈತಿ, ಬಟ್ ಲಾಸ್ಟಿಗೆ ರಿಸಲ್ಟ್ ಚಲೋ ಇರ್ತೈತಿ. ಕಟ್ ಮಾಡಿದ ಎಲ್ಲ ಗೋಬಿ ಬಿಸಿ ನೀರೊಳಗೆ ಹಾಕೊಳಕತ್ತೀನಿ. ಬಿಸಿ ನೀರಿನಾಗ ಎದಕ್ಕೆ ಹಾಕ್ತಾರೆ ಅಂದ್ರೆ ಹುಳ ಹತ್ತು ಇದ್ರೆ ಮತ್ತು ಹೊಳಸಿದ್ರೆ ಕ್ಲೀನ್ ಆಗ್ತೈತಿ, ಅದಕ್ಕೆ ಹಾಕ್ತೀವಿ. ಈಗ ಬಿಸಿ ನೀರೊಳಗೆ ಒಂದು 10 ನಿಮಿಷ ಇಡಬೇಕು. ಬಿಸಿ ನೀರೊಳಗೆ ಹಾಕಿದ ನಂತರ ಫ್ಲವರ್ ಸ್ವಲ್ಪ ಸಾಫ್ಟ್ ಆಗ್ತಾವೆ. ಮ್ಯಾಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿ ಎಲ್ಲ ಕಡೆ ಮಾಡ್ಕೋತೀನಿ. ಅದು ನಿಮಿಷ ಬಿಸಿ ನೀರಾಗಿ ಇಟ್ಟಿದ್ದೀವಲ್ಲ, ಈಗ ರೆಡಿ ಆಗೈತಿ. ಈಗ ನೀರಾಗಿನ ತೆಗೆದು ಚಾನಸ್ತೀವಿ ರೀ. ಈಗ ತೆಗಿತೀನಿ ನೋಡ್ರಿ. ಚಾನ್ಗಿ ಒಳಗೆ ಹಾಕೋದು ನಿಂತ್ರೆ ನೀರೆಲ್ಲ ತಾನೇ ತಳಗೆ ಹೋಗ್ತೈತ್ರಿ. ಇದು ಎಲ್ಲ ಚಾನ್ಗಿ ಒಳಗೆ ಹಾಕೊಂಡೆ ತಳಗೆ ನೋಡ್ರಿ ನೀರು. ಗೋಬಿ ರೆಡಿ ಮಾಡಾಕತ್ತೀನಿ. ಈಗ ಅವು ಕಟ್ ಮಾಡಿದ ಗೋಬಿ ಎಲ್ಲ ಈಗ ಒಂದು ಬೌಲೊಳಗೆ ಹಾಕೋತೀನಿ ನೋಡ್ರಿ. ಈಗ ಗೋಬಿ ರೆಡಿ ಮಾಡಾಕತ್ತೀನಿ. ಈಗ ಕಾರ್ನ್ ಫ್ಲೋರ್ ಹಿಟ್ಟು ಹಾಕೋತೀನಿ. ಈಗ ಸ್ವಲ್ಪ ಮೈದಾ ಹಿಟ್ಟು ಹಾಕೋತೀನಿ. ಈಗ ಕೆಂಪು ಖಾರ ಹಾಕೋತೀನಿ ರೀ. ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ಮತ್ತು ಅರಿಶಿನ ಒಂದು ಸ್ವಲ್ಪ ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಕೇಸರಿ ಕಲರ್ ಹಾಕೋತೀನಿ. ಈಗ ಇದು ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಹಾಕೋತೀನಿ. ನೀರು ಜಾಸ್ತಿ ಹಾಕೋಬಾರ್ದು, ಅದಕ್ಕೆ ಸ್ವಲ್ಪ ಹಾಕೋತೀನಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ಚೆಂದಾಗಿ. ನೋಡ್ರಿ ಹಿಟ್ಟೆಲ್ಲ ಕಳಿಸ್ಕೊಳ್ಳೋದು ಕಂಪ್ಲೀಟ್ ಆಯ್ತು. ಈಗ ಗೋಬಿ ಮಾಡಕ್ಕೆ ಏನೇನು ಬೇಕು ಸಾಮಗ್ರಿ ತೋರಿಸ್ತೀನಿ ಬರ್ರಿ. ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ, ಮೆಣಸಿನ್ಕಾಯಿ, ಕರಿಬೇವ, ಕೋಬೀಜ, ಬೆಳ್ಳುಳ್ಳಿ ಕಟ್ ಮಾಡೀನಿ, ಕೊತ್ತಂಬರಿ, ಪುದೀನ ಮತ್ತು ಅಲ್ಲ. ಈಗ ಇವೆಲ್ಲ ಬೇಕ್ರಿ ಮಾಡಕ್ಕೆ ಸಾಮಗ್ರಿ. ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿ ಒಳಗೆ ಎಣ್ಣೆ ಹಾಕೋತೀನಿ. ಈಗ ನೋಡ್ರಿ ಎಣ್ಣೆ ಹಾಕೊತೀನಿ. ಎಣ್ಣೆ ಒಂದು ಜರ ಗರಮ್ ಆಗಲಿ. ಆಗೈತ್ರಿ ಎಣ್ಣೆಗೆ ಗೋಬಿ ಇದ್ರೊಳಗೆ ಹಾಕೋತೀನಿ ರೀ. ಈಗ ಒಂದು ಮಾತು ತಿಳಿಯಾಗೈತಿ. ನೀವು ಹೆಂಗೆ ದೊಡ್ಡ ಯೂಟ್ಯೂಬರ್ಸಿಗೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ನನ್ನ ಯೂಟ್ಯೂಬರ್ಸಿಗೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿದ್ರೆ ರೊಕ್ಕ ಆಗಲ್ಲ, ಏನೂ ಆಗಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವತ್ತೂ ಇರಲಿ. ಸಣ್ಣ ಹುಡುಗಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ನೋಡಿರಿ ಕರ್ದವು ಎಲ್ಲ ತಗೋತೀನಿ. ಚಂದ ಕರ್ದವು. ಈಗ ಇನ್ನೊಂದು ಸರಿ ಹಾಕ್ತೀನಿ ನೋಡ್ರಿ. ಹಾಕಾತೀನಿ. ಇದನ್ನು ಕರ್ದೈತಿ. ಈಗ ತೆಗಿತೀನಿ ನೋಡ್ರಿ. ಈಗ ತಗೊಂಡಿನಿ. ಈಗ ನೋಡ್ರಿ ಹುರ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಆಯ್ತು. ಕಡಾಯಿ ಹಾಕೊಂಡಿನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊತೀನಿ. ಬರ್ರಿ ಈಗ ಗೋಬಿ ಮಾಡೋಣ. ಅದೇ ಕರ್ಕೊಂಡಿದ್ದೆ ಎಣ್ಣೆ ಹಾಕೊಳಕತ್ತೀನಿ ರೀ. ಈಗ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕೋತೀನಿ ರೀ. ಉಳ್ಳಾಗಡ್ಡಿ ಹಾಕೋತೀನಿ.
ಅಳ್ಳ ಹಾಕೋತೀನಿ ರೀ, ಮೇವು ಹಾಕೋತೀನಿ. ಈಗ ಮಿಕ್ಸ್ ಮಾಡ್ಕೋತೀನಿ ರೀ ಎಲ್ಲ ಚಂದಗೆ. ಇದು ಎಲ್ಲ ಫ್ರೈ ಮಾಡ್ಕೋತೀನಿ ರೀ. ಈಗ ಕ್ಯಾಪ್ಸಿಕಮ್ ಹಾಕೋತೀನಿ, ಡಬ್ಬು ಮೆಣಸಿನ್ಕಾಯಿ ಹಾಕೊಂಡೆಲ್ಲ ಮಿಕ್ಸ್ ಮಾಡ್ತೀನಿ. ಹಾಕೋತೀನಿ ರೀ, ಕಟ್ಟಿ ಮಾಡಿ ಇಟ್ಟಿದ್ದೆ. ಒಬ್ಬರು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕ್ತಾರೆ ರೀ. ನಾ ಪೇಸ್ಟ್ ಮಾಡಿ ಹಾಕಿಲ್ಲ, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ಹಾಕ್ತೀನಿ. ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕತ್ತೀನಿ. ಈಗ ಸೋಯಾ ಸಾಸ್ ಹಾಕೋತೀನಿ. ಆಮೇಲೆ ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ತೀನಿ. ಈಗ ಟೊಮೆಟೊ ಸಾಸ್ ಹಾಕೋತೀನಿ. ಈಗ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡ್ರಿ, ಈಗ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದು ಎಲ್ಲ ಚಂದಗೆ ಮಿಕ್ಸ್ ಆತ್ರಿ. ಈಗ ಗೋಬಿ ಹಾಕೋತೀನಿ. ಗೋಬಿ ಹಾಕೊಂಡು ಎಲ್ಲ ಚಂದಗೆ ಮಿಕ್ಸ್ ಮಾಡ್ಕೋತೀನಿ. ಹಿಂಗೆ ಟೇಸ್ಟಿ ವಿಡಿಯೋಸ್ ನಮ್ಮ ಚಾನಲ್ನಾಗ ಬರ್ತಾವೆ, ನೋಡ್ಕೊತೋರಿ. ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಹಾಗೆ ನನಗೆ. ನೋಡ್ರಿ, ಫೈನಲಿ ನಮ್ದು ಗೋಬಿ ಮಂಚೂರಿ ರೆಡಿ ಆಗೈತಿ. ಅಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ತೀನಿ. ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ, ಈಗ ನಮ್ಮ ಗೋಬಿ ಕಂಪ್ಲೀಟ್ ಆಯ್ತು. ಬರೀ ಟೇಸ್ಟ್ ಮಾಡೋಣ.